ಗೆಳೆಯರೇ ನಮಸ್ಕಾರ. ಇವತ್ತು ಒಂದು ಒಳ್ಳೆಯ ಮಾಹಿತಿ ಬಂದಿದೆ ನಮಗೆ. ನೋಡಿ, ಇವರು ಇನ್ನೂ ಸಿಂಗಲ್ ಇದ್ದಾರೆ, ಮದುವೆ ಆಗಿಲ್ಲ ಅಂತ ನಮಗೆ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾರ ಮೇಲೂ ಒಂದು ಡಿಪೆಂಡ್ ಆಗದೇ ಸ್ನೇಹಿತರೆ ಇವರು ಸ್ವಂತ ಒಂದು ಬಿಸ್ನೆಸ್ ಅನ್ನ ಮಾಡ್ತಾ ಇರುವುದಾಗಿ ಹೇಳ್ಕೊಂಡಿದ್ದಾರೆ. ಒಳ್ಳೆಯ ಒಂದು ಸುಖಕ್ಕಾಗಿ ಇವರಿಗೆ ಒಬ್ಬ ಸ್ನೇಹಿತನ ಅವಶ್ಯಕತೆ ಇದೆ ಅಂತ ಈ ಒಂದು ಮಾಹಿತಿಯನ್ನು ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ನೋಡಿ, ಇವರ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಅನ್ನ ಮಾಡಿ. ಬನ್ನಿ, ಇವರ ಒಂದು ಕಂಪ್ಲೀಟ್ ಆದಂತಹ ಮಾಹಿತಿಯನ್ನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಗೆಳೆಯರು, ಇವರು ಬದುಕಿನ ಒಂದು ಸತ್ಯವನ್ನ ಹೇಳಿದ್ದಾರೆ. ಏನ್ ಹೇಳಿದ್ದಾರಪ್ಪ ಅಂದ್ರೆ, ನೋಡಿ, ಇವರು ಓದನ್ನ ಮುಗಿಸಿ ಒಂದು 5 ವರ್ಷ ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತಹ ಒಂದು ಸಂದರ್ಭದಲ್ಲಿ ಇವ್ರ ತಂದೆ ತಾಯಿಯವರು ಇವರ ಅಣ್ಣ ತಮ್ಮಂದಿರವರು ಮದುವೆ ಮಾತುಕತೆ ಅಂದ್ರೆ ಒಂದು ಎಂಗೇಜ್ಮೆಂಟ್ ಅನ್ನ ಮಾಡಿದ್ರಂತೆ ಸ್ನೇಹಿತರೆ ಒಬ್ಬರ ಜೊತೆ. ಆದ್ರೆ ಅವರು ಒಂದು ಆ ಎಂಗೇಜ್ಮೆಂಟ್ ಆಗಿ ಒಂದು ಮಂತ್ ನಂತರ, ಒಂದು ತಿಂಗಳ ನಂತರ ಅವರು ಬೇರೆ ಒಂದು ಹುಡುಗಿ ಜೊತೆ ಓಡಿ ಹೋದ್ರಂತೆ ಸ್ನೇಹಿತರೆ. ಅವಾಗಿನಿಂದ ಇಲ್ಲಿವರೆಗೂ ಇವರು ಯಾವುದೇ ಒಂದು ಸಿಂಗಲ್ ಆಗಿದ್ದಾರೆ, ಯಾವುದೇ ಒಂದು ಗಂಡುಗಳು ಕೂಡ ಇವ್ರನ್ನ ನೋಡಕ್ಕೆ ಬಂದಿಲ್ಲ ಅಂತಾನು ಕೂಡ ಹೇಳಿಕೊಂಡಿದ್ದಾರೆ. ನಮಗೆ ಅದಕ್ಕೆ ಕಾರಣನೂ ಕೂಡ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ಆ ಎಂಗೇಜ್ಮೆಂಟ್ ಆದ ನಂತರ, ಒಂದು ಕ್ಯಾನ್ಸಲ್ ಆದ ನಂತರ ಇಲ್ಲಿವರೆಗೂ ಈ ಗಂಡುಗಳು ಯಾಕೆ ನನ್ನನ್ನು ನೋಡಕ್ ಬರಲಿಲ್ಲ ಅಂತ ಒಂದು ಪ್ರಶ್ನೆನೂ ಕೂಡ ಅವರಲ್ಲಿ ಇದೆ ಅಂತೆ ಸ್ನೇಹಿತರೆ. ಎಲ್ಲದಕ್ಕೂ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ ನಂತರ ಹೇಳ್ತೀವಿ ಅಂತಲೂ ಕೂಡ ಹೇಳ್ಕೊಂಡಿದ್ದಾರೆ ಸ್ನೇಹಿತರೆ. ನೋಡಿ, ಕೆಲಸದ ಒಂದು ಮಾಹಿತಿಯನ್ನ ಹೇಳಿದ್ದಾರೆ. ಏನಪ್ಪಾ ಅಂದ್ರೆ, ಎಜುಕೇಶನ್ BA ಆಗಿದೆ ಇವ್ರದ್ದು. ಸ್ವಂತ ಒಂದು ಬ್ಯೂಟಿ ಪಾರ್ಲರ್ ಅನ್ನ ಇಟ್ಕೊಂಡಿದ್ದಾರೆ. ಒಳ್ಳೆಯ ಒಂದು ಸಂಪಾದನೆ ಇದೆ ಅಂತಲೂ ಕೂಡ ಹೇಳಿದ್ದಾರೆ. ಇವರು ಒಂದು ಮನೆ ಇದೆ, ಒಂದು ಕಾರ್ ಇದೆ, ಒಡವೆಗಳಿದಾವಂತೆ. 12 ಲಕ್ಷ ಹಣವನ್ನು ಕೂಡ ಬ್ಯಾಂಕ್ ನಲ್ಲಿ FD ಅನ್ನು ಮಾಡಿಸಿರುವುದಾಗಿ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ ಇವರು ಸ್ನೇಹಿತರೆ. ನೋಡಿ, ಸ್ನೇಹಿತ ಬೇಕು ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಕೊಟ್ಟಿರೋದು. ಯಾವ ರೀತಿ ಇರ್ಬೇಕಂದ್ರೆ ಗೆಳೆಯ, ಇವರ ಒಂದು ಸಪೋರ್ಟ್ಗೆ ನಿಲ್ಲುವಂತವ್ರು ಬೇಕಂತೆ. ವಿಪರೀತ ಕುಡಿತ ಅವರಿಗೆ ಇರಬಾರ್ದು ಅಂತಲೂ ಕೂಡ ಹೇಳಿದ್ದಾರೆ. ಕೆಟ್ಟ ಬುದ್ಧಿ ಅನ್ನೋದು ಇರಬಾರ್ದಂತೆ. ಮೇನ್ ಆಗಿ ಅವರಿಗೆ ಅಕ್ಷರ ಜ್ಞಾನ ಅನ್ನೋದು ಸ್ವಲ್ಪ ಇದ್ರೇನೆ ಒಳ್ಳೇದು ಅಂತ ಈ ಒಂದು ಕ್ವಾಲಿಟೀಸ್ ಅನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ನೋಡಿ, ಇವರ ಒಂದು ಮಾಹಿತಿಗೆ ಬರೋದಾದ್ರೆ, ಡಿ ಭೂಮಿಕಾ ಅಂತ, ತಂದೆ ಹೆಸರು ದೇವಣ್ಣ, ತಾಯಿ ಜಯ ಅಂತ ಹೇಳ್ಕೊಂಡಿದ್ದಾರೆ. ಇವರು ರೈಟಿಂಗ್ ಸ್ಟೋರಿಗಳನ್ನ ಬರೆಯುವುದಂದ್ರೆ ತುಂಬಾ ಇಷ್ಟ ಅಂತೆ. ಜೊತೆಗೆ ಅಡುಗೆ ಮಾಡುವುದು ಅಂದ್ರೂ ಕೂಡ ತುಂಬಾ ಇಷ್ಟ ಅಂತೆ. ತುಂಬಾ ಇಷ್ಟಪಟ್ಟು ಅಡುಗೆ ಮಾಡಿ ತುಂಬಾ ಇಷ್ಟಪಟ್ಟು ತಿಂತೀನಿ ಅಂತಲೂ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದು ಬಂದು ಇವರ ಹಾಬಿ. ಊರು ಬಂದು ಕೊಪ್ಪಳ ಸ್ನೇಹಿತರೆ. ಕೊಪ್ಪಳದಲ್ಲೇ ಒಂದು ಬಿಸ್ನೆಸ್ ಅನ್ನ, ಅಲ್ಲೇ ಒಂದು ಮನೆಯನ್ನ ಮಾಡಿಕೊಂಡು ಕೊಪ್ಪಳದಲ್ಲಿ ಬಿಸ್ನೆಸ್ ಅನ್ನ ಅಂದ್ರೆ ಬ್ಯೂಟಿ ಪಾರ್ಲರ್ ಅನ್ನ ಮಾಡಿಕೊಂಡು ಅಲ್ಲೇ ಇರುವುದಾಗಿ ತಿಳಿಸಿದ್ದಾರೆ. ಎತ್ತರ ಬಂದು 157, ತೂಕ ಬಂದು 65, ಗೋಧಿ ಬಣ್ಣ, ವಯ ಬಂದು 33ರ ಒಂದು ವಯದಲ್ಲಿ ನಡೀತಾ ಇದೆ ಅಂತೆ ಸ್ನೇಹಿತರೆ ಇವರಿಗೆ. ನೋಡಿ, ಇದು ಬಂದು ಇವರ ಒಂದು ಸ್ವಂತ ಒಂದು ಮನೆ ಸ್ನೇಹಿತರೆ. ಇಲ್ಲಿ ನೀವು ಕೂಡ ನೋಡಬಹುದು. 2 ಬೆಡ್ರೂಮು 2 ಬಾತ್ರೂಮ್ ಇರುವಂತಹ ಮನೆ ಇದಾಗಿದೆ. ಒಂದು ಮಾಸ್ಟರ್ ಬೆಡ್ರೂಮ್ ಇದೆ ಅಂತಲೂ ಕೂಡ ಹೇಳಿದ್ದಾರೆ ಸ್ನೇಹಿತರೆ. ಈ ಒಂದು ಮನೆಯನ್ನ ಇವರು ಸ್ವಂತವಾಗಿ ಕಟ್ಟಿಸಿಕೊಂಡಿದ್ದಾರೆ. ನೋಡಿ, ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ ಸ್ನೇಹಿತರೆ. ಇವ್ರನ್ನ ನೀವು ಸಂಪರ್ಕ ಮಾಡ್ಬೇಕಂದ್ರೆ ಸಿಂಪಲ್ ಆಗಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಎಲ್ಲಾ ಕಮೆಂಟ್ಗಳನ್ನ ಚೆಕ್ ಮಾಡ್ತಾರೆ ಇವರು. ಚೆಕ್ ಮಾಡಿ ಸ್ವಲ್ಪ ದಿನ ವೇಟ್ ಮಾಡಿ, ಇಷ್ಟ ಆದವರಿಗೆ ರಿಪ್ಲೈ ಅನ್ನ ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಒಳ್ಳೆಯ ಅಭಿಪ್ರಾಯಗಳನ್ನ ತಿಳಿಸಿ ಅಂತ ಹೇಳ್ತಾ ಇದ್ದೀನಿ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.